ಗಳಿಸಿ ಏನೈತಿ ಎಲ್ಲ ಸತ್ಯನಾಶ ಆಗೋದೈತೆ ಸುಮ್ಮನೆ ಅವ್ರವ್ರ ಸಂಬಂಧ ಉಳಿಸೋದು ನಾವು ಅಲ್ಲ ಇವನಪ್ಪ ಏನು ಇಲ್ಲಿ ಬೆಳಗಿಂದ ಅಡ್ಡಾಡಕತ್ತೀನಿ ನಾನು ಬಸ್ ಸ್ಟ್ಯಾಂಡ್ ಹುಡುಕಾಡ್ತೀನಿ ಒಂದು ಬಸ್ ಸ್ಟ್ಯಾಂಡ್ ಸಿಗವಲ್ಲ ನನಗೆ ಈ ಊರಾಗ ಮಂದಿ ಇರೋದಾರು ಇಲ್ಲೂ ಒಂದು ಅರ್ಥ ಆಗಬಾರ್ದು ನನಗನ್ಸುತ್ತೆ ಈ ಊರಾಗ ಮಂದಿ ನೋಡಿ ಮನೆ ಕಟ್ಸ್ಯಾರೋ ಏನು ಮನೆ ಕಟ್ಸಿ ಮಂದಿನ ಹೋಗ್ಸ್ಯಾರೋ ಒಂದು ಗೊತ್ತಾಗಬಾರ್ದು ವಿಚಿತ್ರ ಜೀವನ ಒಟ್ಟ ಯಾರು ಅಪ್ಪ ಈ ಕಡೆ ದಿನ ಪೌಂಡ್ ಸ್ಪಾಟ್ರಿಂಗ್ ವಾಸ ಬರಾಕತ್ತಲ್ಲ ಬರ್ಲಿ ಭಾಳ ಮಾಡಿ ಹೆಣ್ಮಗಳು ಇರ್ಬೇಕಂತ ಕಾಣತ್ತಾ ಆಕಿನ ಕೇಳಿ ತಿಳ್ಕೊಂಡ ಬಸ್ ಸ್ಟ್ಯಾಂಡ್ ದಾರ ಹಿಡಿದ್ರ ಆತ ಅವಿ ನೀ ಯಾವ ಊರಾಗ ಕೇಳಿ ಗುರುತಿಲ್ಲ ನನಗೆ ನೀ ಯಾರ ಯಾವೂರ ನೀ ಯಾರ ಯಾವತ್ತಿನ ಊರ ಗುರ್ತ ಸಿಕ್ಕಿಲ್ಲ ಹುಡುಗಿ ನನಗ ಪೂರ ಕುಣಿಯಕ ಬಂದ ನಮ್ಮ ಊರಾಗ ಡಿಜೆ ಹಾಡ ಹಚ್ಚಿ ಮಂದ್ಯಾಗ ಕುಣಿಯಕ ಬಂದಿ ನಮ್ಮ ಊರಾಗ ಡಿಜೆ ಹಾಡ ಹಚ್ಚಿ ಮಂದ್ಯಾಗ ए धोखे प्यार के धोखे ए धोखे प्यार के धोखे मैं दिल से निकल के रो किसी से कोई प्यार न करे 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 नी यार यावुट नऊर पट 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 गाड़ी पट 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 हाय ಕಾಲೇಜ್ ಹುಡುಗರ ಪಿಕ್ಕಿ ಪಿಕ್ಕಿ ನೋಡುತ್ತಾರೆ ಮನದಾಗ ಆಗ್ತೈತಿ ದಡ್ಡ 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 ಮನದಾಗ ಆಗ್ತೈತಿ ದಡ್ಡ 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 ಹಾಯ್ ಮಾಮಾ 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 ಚೇರ್ ಮೇರೆ ಮಾಮಾ ಹಾಯ್ ಮಾಮಾ 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 ಬುಲೆಟ್ ಮಾಮಾ ರೀ ಮೇಡಮ್ ನನ್ನ 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 ಕಣ್ಣು ಕಂಡಿದ್ರೆ ನಾನು ಯಾಕ್ರಿ ನಿಮ್ಗೆ ಕಾಯ್ತಾ ಇದ್ದೆ ನಿಮ್ಮ ಕಣ್ಣು ಕಾಣೋದಿಲ್ರಿ ನಿಮ್ಮ ಆಣಿ ನಿಮ್ಮ ಅಪ್ಪ ನಾಣಿ ನಿಮ್ಮ ಮೌನ ಆಣಿ ಇಡೀ ನಿಮ್ಮ ಕಾಂದನಾಣಿ ಮಾಡಿ ಹೇಳ್ತೀನಿ ರೀ ಜಗತ್ತಾಗ ಕೆಟ್ಟ ಕೊಡೋದ್ರೆ ನಾವು ಅಬ್ಬರಿ ಮೇಡಮ್ ಅಲ್ರಿ ನಿಮ್ಮ ಕಣ್ಣು ಕಾಣೋದಿಲ್ಲ ಅಂತ ಹೇಳೋದಕ್ಕೆ ನಮ್ಮ ಕಾಂದನೆಲ್ಲ ಯಾಕೆ ಸಾಯ ಹೊಡ್ಯಾತೀರಿ ಒಬ್ರು ಬದುಕಬೇಕಾರೆ ಇನ್ನೊಬ್ರು ಸಾಯ್ಬೇಕಲ್ರಿ ಮೇಡಮ್ ಅವ್ರ ಅಂದಂಗ ಮೇಡಮ್ ಅವ್ರು ನೀವು ಇದಾವ್ರನ್ರಿ ನಾವ್ ಇದ ಊರವ್ರಿ ಚಲೋ ಆತ್ ಬಿಡ್ರಿಪ್ಪ ನಮಗೂ ನೀವ ಬೇಕಾಗಿತ್ತು ಯಾಕ್ರಿ ಅಂದ್ರೆ ಒಂದು ಅಡ್ಡ ಇದು ಬಸ್ ಸ್ಟ್ಯಾಂಡ್ ಎಲ್ಲಿ ಬರ್ತೀರಿ ಇಲ್ಲಿ ನಾ ಅರ್ಜೆಂಟಾಗಿ ಒಂದು ಸ್ವಲ್ಪ ಹುಬ್ಳಿಗೆ ಹೋಗ್ಬೇಕಾಯ್ತು ಅದಕ್ಕೆ ಬಸ್ ಸ್ಟ್ಯಾಂಡ್ ರೀ ಹಿಂಗ ಹೋಗಿ ಅಯ್ಯೋ ಬಸ್ ಸ್ಟ್ಯಾಂಡ್ ಬಾಳ ದೂರ ಆಗತ್ರಿ ಹೌದ್ರಿ ಒಂದ್ ಕೆಲ್ಸ ಮಾಡ್ರಿ ಏನ್? ಪಾಪ ನಿಮಗ್ ಬೇರೆ ಕಣ್ಣು ಕಾಣೋದಿಲ್ಲ ಒಟ್ಟ- ಇಲ್ಲೇ ಸೀದಾ ಹೋಗ್ರಿ ರೈಲ್ವೆ ಸ್ಟೇಷನ್ ಐತ್ ನೋಡ್ರಿ ಟ್ರೈನಿಗೆ ಹತ್ಕೊಂಡು ನೀವು ಊರಿಗೆ ಹೋಗ್ರಿ ರೈಲ್ವೆ ಸ್ಟೇಷನ್ ಸುದ್ದಿನ ಎತ್ತಕ್ ಹೋಗ್ಬೇಡ್ರಿ ಯಾಕ್ರಿ ಅಂತ ಪೌಡ ನಡೆದು ಹೋಗ್ಬಿಡ್ತಾರೆ ನನ್ನ ಜೀವನದಾಗ ಏನಾಗೈತಿ ನಾನು ಹುಬ್ಳಿಗೆ ಹೋಗ್ಬೇಕಂತ ನಾನು ರೈಲ್ವೆ ಸ್ಟೇಷನ್ ನಿಂತಿದ್ದೀನಿ ಹಾ, ಒಬ್ಬ ಟಿ ಸಿ ಸಾಹೇಬ್ರನ್ನ ಕೇಳಿದೆ ಹಾ, ಅಲ್ರಿ ಟಿ ಸಿ ಸಾಹೇಬ್ರ ನಾವು ಹುಬ್ಳಿಗೆ ಹೋಗ್ಬೇಕು ಮತ್ತೆ ಹುಬ್ಳಿ ಟ್ರೈನ್ ಯಾವಾಗ ಬರ್ತೀರಪ್ಪ ಅಂತ ಕೇಳಿದೆ ಹಾ. ಏ ಅಲ್ಲಿ ಯಾಕೆ ಹುಡುಕಾಡ್ತೀರಿ ಪಾಪ ನಿಮ್ ಕಣ್ ಕಾಣಂಗಿಲ್ಲ ಅಂತೀರಿ ಇದು ಮುಂದೆ ಹೋಗತ್ತಲ್ರಿ ಆ ಟ್ರೈನ್ ನೇರವಾಗಿ ಹುಬ್ಳಿಗೆ ಹೋಗತಿ ಅದಕ್ಕೆ ಹತ್ತಿ ಬಿಡ್ರಿ ನೀವು ಅಂತಂದ್ರು ಗಡಬಡಿಸಿ ನಾನು ದಡ 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 ಅನ್ಕೋದು ಹೋಗಿ ಕೂತೀನಿ ಒಂದು ಬೋಗಿ ಖಾಲಿ ಇತ್ತು ಒಂದು 2 ಸೀಟು ಖಾಲಿ ಇದ್ದು ಹೋಗಿ ಪಟ್ನ ಕಿಟಕಿ ಕುಂತು ಬಿಟ್ಟಿನ್ರಿ ನಾನು 3 ಉಡಾಳ ಹುಡುಗರು ಹತ್ತಿದ್ರು ರೀ ನನಗೆ ಅವ್ವಾ ಬಾಬಾ. ಅವ್ರು ವಟ 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 ಬಿಟ್ಟಿ 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 ಹೆಚ್ಚೆ ಬಿಟ್ಟಿದ್ರಿ ಹಾ ರೀ. ಅದ್ರಾಗ ಒಬ್ಬ ಕೇಳಕತ್ತಿದ್ದ ಅಲ್ಲೋ ಈ ಟ್ರೈನ್ ಚೈನ್ ಜಗಿದ್ರೆ ಏನಾಕತಿ ಅಂತ ಒಬ್ಬ ಕೇಳಿದ ಇನ್ನೊಬ್ಬಂದ ಹಂಗ ಜಗಕ್ ಬರಂಗಿಲ್ಲಪ್ಪ ಅದ್ ಏನ್ರ ಗಂಡಾಂತರ ಕಾರ್ಯ ವಿಷಯಗಳಿದ್ರೆ ಏನ್ರ ಸೀರಿಯಸ್ ಇತ್ತಂದ್ರ ಅವ ಜಗ್ ಬೇಕಾಗತಿ ಟ್ರೈನ್ ನಿಂದಿರ್ತತಿ ಅಂತ ಒಬ್ಬ ಅಂದ ಇಲ್ಲ ಅಕಸ್ಮಿಕ ನಾವು ಸುಮ್ಮ ಜಗ್ ಬಿಟ್ರಿ ಹಂಗಪ್ಪ ಅಂದ ಹಂಗ ಜಗಕ್ ಬರಂಗಿಲ್ಲಪ್ಪ ದಂಡ ಕೊಡ್ಬೇಕಾಕತಿ 1000 ರೂಪಾಯಿ ದಂಡ ಕೊಡ್ಬೇಕಾಕತಿ ನಾವು ಅಂತಂದ ಹೌದ್ ಹೌದು ಓಯ್ ಬ್ಯಾಡ ಬಿಡಪ್ಪ ಹಂಗಾರ ಸುಮ್ಮ ಆದ್ರೂ ಉಡಾ ಹುಡುಗರು ಕೇಳ್ತೀರ ನೀವು ಟ್ರೈನ್ ಒಂದು 5-6 ಕಿಲೋಮೀಟರ್ ಹೋಗಿರ್ಬೇಕು ಹಂಗ ಹಿಂಗ ಮಾತಾಡ್ಕೊತ ಕೇಳಿ ಬಿಟ್ರು ಅವರು ದೋಸ್ತ ಜಗ್ಗೆ ಬಿಡು ಅಂದ ಒಬ್ಬ ಅಂದ ಬ್ಯಾಡಲಿ ಅಂತಂದ 1000 ರೂಪಾಯಿ ಯಾರ ಕಡೆ ತರನು ಈಗ ಅಂತಂದ್ಕೊಳ್ಳಿ ವಿಚಾರ ಮಾಡಕ್ ಹೋಗ್ಬಿಡ್ತಮ್ಮ ದೋಸ್ತ ನನ್ನ ಕಡೆ ಒಂದು 400 ರೂಪಾಯಿ ಐತೆ ನಿನ್ನ ಕಡೆ ಎಷ್ಟೈತಿ ಅಂದ ಒಬ್ಬನ ಕಡೆ 300 ಇನ್ನೊಬ್ರ ಕಡೆ 300 ಇದ್ದು 1000 ರೂಪಾಯಿ ಸುದ್ದ ಆಕತಿ ಜಗ್ಗಿ ಬಿಡುನು ಹಂಗೇನು ಹೆಚ್ಚು ಕಡಿಮೆ ಕೇಳಿದಂದ್ರೆ ಆ ಕುಡ್ಡು ಕುಂತಲ್ಲ ಆ ಕುಡ್ಡಪ್ಪನ ತೋರ್ಸುನು ಅಂತ ಹೇಳಿದ್ರು ಯವ್ವಾ ಹ್ಞೂ ಅಂತಂದು ಮಾತಾಡೋದು ಹುಡುಗರು ಚೈನ್ ಜಗ್ಗೆ ಬಿಟ್ರು ಟ್ರೈನ್ ನಿಂತ ಬಿಡ್ತು ಟಿ ಸಿ ಸಾಹೇಬ್ರು ಪೊಲೀಸರು ಕರ್ಕೊಂಡು ಬಂದ ಬಿಟ್ರು ಅದ್ರಾಗ ಪೊಲೀಸರು ಬಂದು ಇಷ್ಟು ಮರ್ಯಾದೆ ಕೊಟ್ರು ನನಗೆ ಎಷ್ಟು ಚಂದ ಮರ್ಯಾದೆ ಕೊಟ್ಟಿರ್ಬೇಕಲ್ಲ ಫಸ್ಟ್ನೇ ವರ್ಡ ಇದು ಇದು ಮರ್ಯಾದಿರಿ ಇದು ಫಸ್ಟಿಗೆ ಕೊಡ್ದದ್ರಿ ಅವರು ಆಮೇಲೆ 2ನೇ ಚಾಲು ಆತ್ ನೋಡ್ರಿ ಹಂಗ ಯಾವಲೇ ಅವ ಭೋಸಡಿ ಮಗ ಜಗಿದವ ಚೈನು ಅಂತ ಕೇಳಿದ್ರು ನಾ ಸುಮ್ಮ ಕೂತಿದ್ ನಾ ಏನ್ ಮಾಡಿದ್ರಲ್ರಿ ಆಮೇಲೆ ಅವ್ರು ಹುಡುಗರು ಕೂತಿದ್ರಲ್ರಿ ಯಾವ ಜಗಿದವ ಕರೆ ಹೇಳ್ರಿ ಅಂತಂದ್ರು ಹಂಗ ಹಿಂಗ ಮಾತಾಡ್ಕೊತಾರೆ ನಾ ಯಾವಾಗ ಜಗುನ್ರಿ ಸಾಹೇಬ್ರ ಅಲ್ಲಿ ಕುಡ್ಡಪ್ಪದ ನೋಡ್ರಿ ಜಗ್ಗ್ಯಾನ ಅಂತಂದ್ರು ಅವ್ರು ಟಿ ಸಿ ಸಾಹೇಬ್ರು ಬಂದು ಯಾಕಪ್ಪ ಕುಡ್ಡಪ್ಪ ನೀ ಯಾಕೆ ಚೇಂಜ್ ಜಗಿದೇವ ಅಂತ ನೀನ ಜಗಿದಾರ ಕರೆ ಹೇಳ ಅಂತಂದ್ರು ಹ್ಞೂನ್ರಿ ಸಾಹೇಬ್ರ ನಾನ ಜಗ್ಗಿದ್ದು ಅಂದೆ ಅಲ್ರಿ ನೀವೆಂತ ಹುಚ್ಚರದಿರಿ ನೋಡ್ರಿ ಯಾಕ್ರಿ ಅವ್ರ ಚೇಂಜ್ ಆಗಿದ್ರ ನಾನ ಜಗಿದೆ ಅಂತ ನೀವ್ ಯಾಕೆ ಒಪ್ಕೊಂಡ್ರಿ ಅವಾಗ ನಾವು ಒಪ್ಪಗೊಲಿಕ್ಕೆ ಹೊರಗೆ ಬರೋದು ಭಾಳ ಕಷ್ಟ ಇತ್ರಿ ಮೇಡಮ್ ಅವ್ರ ಯಾಕ್ರಿ ಅವಾಗ ಕೇಳಿದ್ರು ಯಾಕಪ್ಪ ಚೇಂಜ್ ಜಗಾಕ್ ಹೋಗಿದ್ ನೀನು ಅಂತಂದ್ರು ನೋಡ್ರಿ ಸಾಹೇಬ್ರ ನಮ್ಮ ಅವು ನಾವು ಹುಬ್ಳಿ KMC ಒಳಗೆ ಹಾಕಿವಿ ಆಕಿ ನೋಡ್ಬೇಕಂತ
ಆಕಿ ನೋಡ್ಬೇಕಂತ ನಾವು ಹೊಂಟೀನ್ರಿ ಅದ್ರ ಸಂಬಂಧ ನನ್ನ ಕಡೆ 1 ರೂಪಾಯಿ ರೊಕ್ಕ ಇದ್ದಿಲ್ಲ ನಮ್ಮ ದೋಸ್ತರ ಕಡೆ ಇವ್ರ ಕಡೆ 100 500 ಹಿಂಗಿಸ್ಕೊಂಡು ಒಟ್ಟೆ 1,000 ರೂಪಾಯಿ ಸುದ್ದು ಮಾಡ್ಕೊಂಡು ಹೊಂಟಿದ್ದೀನಿ ಈ 3 ಹುಡುಗರು ನನ್ನ ಹೊಡೆದ 1,000 ರೂಪಾಯಿ ಕಸ್ಕೊಂಡ್ರ ಸಾಹೇಬ್ರ ಅಂದೆ ಅವ್ರು ನಾ ಇಲ್ರಿ ಸಾಹೇಬ್ರ ಅಂತಂದ್ರು ಕುಡ್ಡಪ್ಪ ನಾ ಯಾಕೆ ಸುಳ್ಳು ಹಾಕೊಡ್ರಿ ಜಗತ್ನಾಗ ಕಣ್ಣು ಕಾಣಂಗಿಲ್ಲ ನನಗೆ ಬೇಕಾದ್ರೆ ಒಬ್ಬನ ಕಡೆ 400 ರೂಪಾಯಿ ಐತಿ ಇನ್ನಿಬ್ರ ಕಡೆ 300 ರೂಪಾಯಿ ಐತಿ ನೋಡ್ಕೋರಿ ಅಂತಂದೆ ಅವ್ರ ಕಿಶದ ಕೈ ಹಾಕಿರು ಸಿಕ್ತು ನನ್ನ ಕಿಶದ ರೊಕ್ಕ ಇಟ್ಟರು ಅವ್ರು ಒಂದು ಒಳಕೊಂಡು ಕರ್ಕೊಂಡು ಹೋಗ್ಬಿಟ್ರಿ ದೈವಲ್ರಿ ನಿಮ್ದ ಒಂದ್ ಕೆಲಸ ಮಾಡ್ರಲ್ಲ ಏನ್ರಿ ಈಗ ಹಂಗ ಹೋಗ್ರಿ ಇನ್ನೂ ಒಂದ್ ಸ್ವಲ್ಪ ಬಂದ್ರು ಬರ್ಬೋದು ಈಗ ಹೋದ್ರ ನನ್ನ ಹುಡುಗರು ಸಿಕ್ಕ್ರಂತ ತಿಕ್ಕೋರಿ ನೀವು ಸುಸ್ತ ಕಾಲಮರ್ಲೆ ಬಡ್ದಾಗ ಕಳಿಸ್ತಾರ ಅವ್ರು ಹಂಗಂತೀರಿ ಅದಕ್ಕೆ ಬಸ್ ಸ್ಟ್ಯಾಂಡ್ ತೋರಿಸ್ಬಿಟ್ಟು ಹೋಗ್ಬಿಡ್ತೀನಿ ನಾನು ಹೌದು ನೀವು ಹುಬ್ಳಿಗೆ ಯಾಕೆ ಹೊಂಟಿರಿ ನೋಡ್ರಿ ನಮ್ಮ ಅಪ್ಪ ಸಾಯಕಿನ ಮುಂಚಿತವಾಗಿ ನಮ್ಗೆ ಸಂಗೀತ ಕಲಿಸ್ಬಿಟ್ಟಾನ್ರೆ ಹಾ ಅದಕ್ಕೆ ನಾನು ಸಬ್ ಕಳೆಯವ್ರು ಇಬ್ರು ಹಂಗ ಸಂಗೀತ ಕಲಿಸ್ಕೊಂಡು ಹೊಂಟ್ಬಿಟ್ಟಿವಿ